ನಮಸ್ತೆ. ನೀವು ಹೋಮ್ ಲೋನ್ ಕಟ್ಟಿ ಆಯ್ತಾ? ಹಾಗಿದ್ರೆ ಮಿಸ್ ಮಾಡದೆ ಈ ಕೆಲಸ ಮಾಡಿ. ಎಸ್, ಮೊದಲನೆಯದಾಗಿ ಬ್ಯಾಂಕ್ಗೆ ಕೊಟ್ಟಿರುವಂತಹ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ನೀವು ವಾಪಸ್ ತಗೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಸೇಲ್ ಡೀಡ್, ಟೈಟಲ್ ಡೀಡ್, ಪವರ್ ಆಫ್ ಅಟರ್ನಿ, ಲೋನ್ ಅಗ್ರಿಮೆಂಟ್ ಇದೆಲ್ಲವನ್ನ ವಾಪಸ್ ಕೇಳಿ ಪಡ್ಕೊಳ್ಬೇಕಾಗತ್ತೆ. ಆದ್ಮೇಲೆ ಇದೆಲ್ಲದನ್ನು ಕೂಡ ವಾಪಸ್ ಪಡ್ಕೊಳ್ಬೇಕು. ಜಸ್ಟ್ 15 ದಿನದಲ್ಲಿ ನಿಮ್ಮ ಬ್ಯಾಂಕ್ ಇದನ್ನ ವಾಪಸ್ ಕೊಡ್ಬೇಕಾಗತ್ತೆ. ಸಾಲ ಕಟ್ಟಿದ ಮೇಲೆ ನಂತರ ನೋ ಡ್ಯೂಟ್ ಸರ್ಟಿಫಿಕೇಟ್ ಅನ್ನು ಕೂಡ ಕೇಳಿ ಪಡ್ಕೊಳ್ಳಿ. ಸಾಲವನ್ನ ಸಂಪೂರ್ಣವಾಗಿ ಬ್ಯಾಂಕ್ಗೆ ಕಟ್ಟಿದ್ದೀರಿ ಅನ್ಕೊಳ್ಳೋಣ, ಈ ನೋ ಡ್ಯೂಟ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಥರ್ಡ್ ಒನ್, ಓನರ್ಶಿಪ್ ನ ನಿಮ್ಮ ಹೆಸರಿಗೆ ಬದಲಾಯಿಸ್ಕೊಳ್ಬೇಕು. ಅಂದ್ರೆ ಸಾಲವನ್ನ ಪಡೆಯುವಾಗ ಬ್ಯಾಂಕ್ ನಿಮ್ಮ ಆಸ್ತಿಯ ಮೇಲೆ ಹಕ್ಕನ್ನ ಹೊಂದಿರುತ್ತೆ. ಆ ಹಕ್ಕನ್ನ ಬದಲಾಯಿಸಿಕೊಳ್ಬೇಕು. ಅಂದ್ರೆ ನೀವು ಸಬ್ ರಿಜಿಸ್ಟರ್ ಕಚೇರಿಗೆ ಹೋಗಿ ಬದಲಾಯಿಸಬೇಕಾಗುತ್ತೆ. ಮಿಸ್ ಮಾಡದೆ ಮಾಡಬೇಕು. ಇನ್ನು ಫೋರ್ತ್ ಒನ್, ಸಹಿ ಮಾಡಿದ ಚೆಕ್ಗಳು ವಾಪಸ್ ಪಡೆಯುವುದು. ಕೊನೆಯದಾಗಿ ಕ್ರೆಡಿಟ್ ಸ್ಕೋರ್ಗಳನ್ನ ಚೆಕ್ ಮಾಡ್ಕೊಳ್ಳೋದು. ಸಾಲ ಕಟ್ಟಿದ ನಂತರದಲ್ಲಿ ಕ್ರೆಡಿಟ್ ಸ್ಕೋರ್ನಲ್ಲಿ ಎಂಟ್ರಿ ಆಗಿದ್ಯಾ, ಸಾಲ ಕಟ್ಟಿದ್ದೀರಾ ಇಲ್ವಾ ಅನ್ನೋ ಮಾಹಿತಿ ಬಂದಿದ್ಯಾ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಮಸ್ತೆ. ನೀವು ಹೋಮ್ ಲೋನ್ ಕಟ್ಟಿ ಆಯ್ತಾ? ಹಾಗಿದ್ರೆ ಮಿಸ್ ಮಾಡದೆ ಈ ಕೆಲಸ ಮಾಡಿ. ಎಸ್, ಮೊದಲನೆಯದಾಗಿ ಬ್ಯಾಂಕ್ಗೆ ಕೊಟ್ಟಿರುವಂತಹ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ನೀವು ವಾಪಸ್ ತಗೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಸೇಲ್ ಡೀಡ್, ಟೈಟಲ್ ಡೀಡ್, ಪವರ್ ಆಫ್ ಅಟರ್ನಿ, ಲೋನ್ ಅಗ್ರಿಮೆಂಟ್ ಇದೆಲ್ಲವನ್ನ ವಾಪಸ್ ಕೇಳಿ ಪಡ್ಕೊಳ್ಬೇಕಾಗತ್ತೆ. ಆದ್ಮೇಲೆ ಇದೆಲ್ಲದನ್ನು ಕೂಡ ವಾಪಸ್ ಪಡ್ಕೊಳ್ಬೇಕು. ಜಸ್ಟ್ 15 ದಿನದಲ್ಲಿ ನಿಮ್ಮ ಬ್ಯಾಂಕ್ ಇದನ್ನ ವಾಪಸ್ ಕೊಡ್ಬೇಕಾಗತ್ತೆ. ಸಾಲ ಕಟ್ಟಿದ ಮೇಲೆ ನಂತರ ನೋ ಡ್ಯೂಟ್ ಸರ್ಟಿಫಿಕೇಟ್ ಅನ್ನು ಕೂಡ ಕೇಳಿ ಪಡ್ಕೊಳ್ಳಿ. ಸಾಲವನ್ನ ಸಂಪೂರ್ಣವಾಗಿ ಬ್ಯಾಂಕ್ಗೆ ಕಟ್ಟಿದ್ದೀರಿ ಅನ್ಕೊಳ್ಳೋಣ, ಈ ನೋ ಡ್ಯೂಟ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಥರ್ಡ್ ಒನ್, ಓನರ್ಶಿಪ್ ನ ನಿಮ್ಮ ಹೆಸರಿಗೆ ಬದಲಾಯಿಸ್ಕೊಳ್ಬೇಕು. ಅಂದ್ರೆ ಸಾಲವನ್ನ ಪಡೆಯುವಾಗ ಬ್ಯಾಂಕ್ ನಿಮ್ಮ ಆಸ್ತಿಯ ಮೇಲೆ ಹಕ್ಕನ್ನ ಹೊಂದಿರುತ್ತೆ. ಆ ಹಕ್ಕನ್ನ ಬದಲಾಯಿಸಿಕೊಳ್ಬೇಕು. ಅಂದ್ರೆ ನೀವು ಸಬ್ ರಿಜಿಸ್ಟರ್ ಕಚೇರಿಗೆ ಹೋಗಿ ಬದಲಾಯಿಸಬೇಕಾಗುತ್ತೆ. ಮಿಸ್ ಮಾಡದೆ ಮಾಡಬೇಕು. ಇನ್ನು ಫೋರ್ತ್ ಒನ್, ಸಹಿ ಮಾಡಿದ ಚೆಕ್ಗಳು ವಾಪಸ್ ಪಡೆಯುವುದು. ಕೊನೆಯದಾಗಿ ಕ್ರೆಡಿಟ್ ಸ್ಕೋರ್ಗಳನ್ನ ಚೆಕ್ ಮಾಡ್ಕೊಳ್ಳೋದು. ಸಾಲ ಕಟ್ಟಿದ ನಂತರದಲ್ಲಿ ಕ್ರೆಡಿಟ್ ಸ್ಕೋರ್ನಲ್ಲಿ ಎಂಟ್ರಿ ಆಗಿದ್ಯಾ, ಸಾಲ ಕಟ್ಟಿದ್ದೀರಾ ಇಲ್ವಾ ಅನ್ನೋ ಮಾಹಿತಿ ಬಂದಿದ್ಯಾ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ.